ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಯಾರನ್ನೂ ಇಷ್ಟಪಟ್ಟಿದ್ದೀರಾ, ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋ ಕನ್ಫ್ಯೂಷನ್ ಇದೆ ನಿಮಗೆ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಅವ್ರ ಮನಸ್ಸಲ್ಲಿ ಏನಿದೆ? ಅನ್ಫಿನಿಶ್ಡ್ ಸಿಂಫನಿ ಬರ್ತಾ ಇದೆ. ಇಲ್ಲೊಂದು ಫೋರ್ಕ್ ಇನ್ ದಿ ರೋಡ್, ಬಾಟಮ್ನಲ್ಲಿ ಕ್ರಿಯೇಟ್. ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಈಗೇನೋ ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಈ ಫ್ರೆಂಡ್ಶಿಪ್ ಅರ್ಧಕ್ಕೆ ನಿಂತು ಹೋಗಿದೆ ಅನ್ನೋದಿದೆ. ಅದಕ್ಕೆ ನೀವಿಬ್ಬರೂ ಕಾರಣ ಅನ್ನೋದಿದೆ. ಇಲ್ಲಿ ಏನೋ ಬ್ಲಾಕೇಜಸ್ ಇತ್ತು, ಮುಂದುವರಿಯೋಕ್ಕಾಗ್ತಾ ಇರಲಿಲ್ಲ, ಅಥವಾ ಇಬ್ಬರ ಮಧ್ಯೆ ಏನೋ ಡಿಫ್ರೆನ್ಸಸ್ ಇತ್ತು. ಹಾಗಿರೋದ್ರಿಂದ ನೀವಿಬ್ಬರೂ ದೂರ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಏನಿದೆ ಅವ್ರ ಮನಸ್ಸಲ್ಲಿ? ಅಡ್ಜಸ್ಟ್ಮೆಂಟ್ ಬರ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಲುಕಿಂಗ್ ಬ್ಯಾಕ್, ಮೂವಿಂಗ್ ಫಾರ್ವರ್ಡ್ ಅನ್ನೋದು ಬರ್ತಾ ಇದೆ. ಡ್ಯುಯಾಲಿಟಿ, ಮೆನಿ ಮೀನಿಂಗ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅಂತ ಹೇಳಿದೆ. ಏನೋ ಎರಡೆರಡು ಮನಸ್ಸಿದೆ, ಕನ್ಫ್ಯೂಷನ್ಸ್ ಇದೆ. ಅವ್ರ ಮನಸ್ಸಲ್ಲಿ ಮುಂದೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಯೋಚನೆ ಬರ್ತಾ ಇದೆ. ಹಿಂದಿಂದೆಲ್ಲ ಮರೆತು ಮುಂದೆ ಹೋಗಬೇಕು, ಏನಾದರೂ ಈ ಕನೆಕ್ಷನ್ನಲ್ಲಿ ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋ ಮನಸ್ಸಿದೆ. ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ, ಅಥವಾ ಯಾರೋ ಮೂರನೇ ವ್ಯಕ್ತಿ ಇದ್ದಾರೆ. ಹೋಗ್ತಾ ಇರೋ ದಾರಿ ಅಷ್ಟೊಂದು ಸುಲಭವಾಗಿಲ್ಲ, ಕಲ್ಲು ಮುಳ್ಳು ಇದೆ. ಯಾರ್ದೋ ಮನೆಯಲ್ಲಿ ಒಪ್ತಾ ಇಲ್ಲದೆ ಇರಬಹುದು. ಹಾಗಿರೋದ್ರಿಂದ ಈ ಕನೆಕ್ಷನ್ ಅರ್ಧದಲ್ಲೇ ನಿಂತೋಗಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಕಾರ್ಡ್ ನಂಬರ್ 1, ಕಾರ್ಡ್ ನಂಬರ್ 2, ಕಾರ್ಡ್ ನಂಬರ್ 3, 4 and 5. ಬಾಟಮ್ನಲ್ಲಿ 7 ಆಫ್ ಪೆಂಟಕಲ್ಸ್ ಇದೆ. ಏನೋ ಯೋಚನೆಗಳಿದೆ. ನಿಮ್ಮ ಪರ್ಸ್ನಲ್ ಲೈಫ್ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನೋದು ಬರ್ತಾ ಇದೆ. ಏನೋ ಜಾಬ್ ಇಶ್ಯೂಸ್ ಇದೆ, ಅಥವಾ ಫೈನಾನ್ಷಿಯಲ್ ಇಶ್ಯೂಸ್ ಇದೆ. ಇವೆಲ್ಲ ಕಾರಣಗಳಿಂದ ಈ ಕನೆಕ್ಷನ್ ಮುಂದುವರಿತಾ ಇಲ್ಲ ಹಾಗೂ ಇದೆ. ಇಲ್ಲಿ ನೀವೊಂದು ಪ್ರಾಕ್ಟಿಕಲ್ ಆಗಿರುವಂಥ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಮೊದಲು ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ಮನಸ್ಸಿದೆ. ಅಂಥ ಒಂದು ಸರಿಯಾದ ಜಾಬ್ ಇಲ್ಲ, ಅಥವಾ ಏನೋ ಬಿಸ್ನೆಸ್ ಸರಿಯಾಗಿ ನಡೀತಾ ಇಲ್ಲ. ಜೀವನ ಮಾಡೋಕ್ಕೆ ಮುಂದೆ ದುಡ್ಡು ಬೇಕಲ್ವಾ? ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸ್ಕೊಂಡಿದ್ದೀರಾ ಸರಿ, ಆದರೆ ಮುಂದುವರಿಯೋಕ್ಕೆ ಕಷ್ಟ ಆಗ್ತಾ ಇದೆ. ಇಲ್ಲಿ ಏನು ರೀಸನ್ಗಳಿಲ್ಲದೆ ನೀವಿಬ್ಬರು ದೂರ ಆಗಿದ್ದೀರಾ. ಇಲ್ಲೊಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ, ಅಂಥ ಮಾತುಕತೆಗಳಿಲ್ಲ. ಆದರೆ ಯಾವುದೋ ಮೂರನೇ ವ್ಯಕ್ತಿ ಎನರ್ಜಿ ಇದೆ, ಮ್ಯಾನಿಪುಲೇಷನ್ ಇದೆ. ಮನೆಯಲ್ಲಿ ಒಪ್ತಾ ಇಲ್ಲದೆ ಇರಬಹುದು, ಆ ಒಂದು ರೀಸನ್ ಕಾಣ್ತಾ ಇದೆ. ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಇದೆ. ಮೊದಲು ಲೈಫಲ್ಲಿ ಚೆನ್ನಾಗಿ ಸೆಟ್ಲ್ ಆಗಬೇಕು ಅನ್ನೋ ಮನಸ್ಸಿದೆ. ತುಂಬ ಜಾಬ್ಗಳಿಗೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಆದರೆ ಯಾವುದೂ ಸರಿಯಾಗಿ ಬರ್ತಾ ಇಲ್ಲ, ಅಥವಾ ಇರೋ ಬಿಸ್ನೆಸ್ಸು ಸರಿಯಾಗಿ ನಡೀತಾ ಇಲ್ಲ. ಮನಸ್ಸಲ್ಲಿ ಏನೋ ಡಿಸ್ಟರ್ಬೆನ್ಸ್ ಇದೆ. ಹಾಗೆ ನೀವೊಂದು ಫಿಕಲ್ ಮೈಂಡ್ ಪರ್ಸನ್ ಅನ್ನಿಸ್ತಾ ಇದೆ. ಸರಿಯಾಗಿ ಎಲ್ಲೂ ಒಂದು ಕಡೆ ನಿಲ್ಲಲ್ಲ, ಯಾವ ವಿಷಯದಲ್ಲೂ ಹೊಂದಾಣಿಕೆ ಮಾಡ್ಕೊಳ್ಳೋದು ಕಡಿಮೆ. ಆದರೆ ಈ ಒಂದು ಕನೆಕ್ಷನ್ಗೆ ನೀವು ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ. ಆದರೆ ಯಾಕೋ ಏನೋ ನೆಗೆಟಿವ್ ಫೀಲಿಂಗ್ಸ್ ಇದೆ, ಏನೋ ನೀವು ಅಂದ್ಕೊಂಡಾಗ ಆಗ್ತಾ ಇಲ್ಲ. ಇದಕ್ಕೆ ಅವರ ಎನರ್ಜಿ ನೋಡೋಣ. ಅವರೇನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಏನಿದೆ? ಇಲ್ಲೊಂದು ಡೆವಿಲ್ ಎನರ್ಜಿ ಬರ್ತಾ ಇದೆ. ಕಾರ್ಡ್ ನಂಬರ್ 2, ಕಾರ್ಡ್ ನಂಬರ್ 3, ಕಾರ್ಡ್ ನಂಬರ್ 4 ಆ್ಯಂಡ್ ಕಾರ್ಡ್ ನಂಬರ್ 5. ಹಾಗೆ ನೈಟ್ ಆಫ್ ಕಪ್ಸ್ ಇದೆ. ಈ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬ ಮನಸ್ಸಿದೆ. ಎಷ್ಟೇ ಬ್ಲಾಕೇಜಸ್ ಇದ್ರೂ ಈ ಕನೆಕ್ಷನ್ನಲ್ಲಿ ಕಾನ್ಫಿಡೆಂಟ್ ಆಗಿದ್ದಾರೆ.
ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಮತ್ತೆ ನಿಮ್ಮನ್ನು ಭೇಟಿ ಮಾಡಬೇಕು, ಏನೋ ಕಾಂಪ್ರಮೈಸ್ ಮಾಡ್ಕೋಬೇಕು, ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋ ಮನಸ್ಸಿದೆ. ಇದಕ್ಕೆ ಇಲ್ಲಿ ಇನ್ನೇನಿದೆ ನೋಡೋಣ. ಇಲ್ಲಿ ಮಕರ ರಾಶಿ, ಸಿಂಹರಾಶಿ ಹಾಗೆ ಮಿಥುನ್ ರಾಶಿ ಪ್ರಾಮಿನೆಂಟ್ ಆಗಿದೆ. ಇಲ್ಲೊಂದು ಒಬ್ಸೆಷನ್ ಇದೆ. ನೀವು ಏನೇ ಕಾರಣಗಳಿಂದ ದೂರ ಆದ್ರೂ ಈ ವ್ಯಕ್ತಿ ನಿಮ್ಮನ್ನು ಆಗಾಗ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ, ಆದರೆ ಏನೋ ಫ್ಯಾಮಿಲಿ ಇಶ್ಯೂಸ್ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಬಗ್ಗೆ ಅಟ್ರಾಕ್ಷನ್ ಇದೆ ಇವ್ರಿಗೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಕೊಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೆ. ಏನೇ ಬ್ಲಾಕೇಜಸ್ ಇರಲಿ, ಏನೇ ಡಿಫ್ರೆನ್ಸಸ್ ಇರಲಿ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಅನ್ನೋ ಯೋಚನೆ ಇದೆ. ಹಾಗೆ ಇಲ್ಲಿ ಯಾರ್ದೋ ಕಂಟ್ರೋಲಿಂಗ್ ಎನರ್ಜಿ ಇದೆ. ಇವ್ರ ಮನಸ್ಸಲ್ಲಿ ಆಗಾಗ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ. ಆದರೆ ಅವರ ಡೀಪ್ ಡೌನ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಿಮ್ಮ ನೆನಪುಗಳಿರುತ್ತೆ. ಎಲ್ಲಿ ಹೋದ್ರೂ ನಿಮ್ಮನ್ನು ಅಬ್ಸರ್ವ್ ಮಾಡೋದಿದೆ. ನಿಮ್ಮ ಮೇಲೆ ಕೇರಿಂಗ್ ಭಾವನೆ ಇದೆ, ಹಾಗೆ ಪೊಸೆಸಿವ್ನೆಸ್ ಇದೆ. ಇವರೊಂದು ಶಾರ್ಟ್ ಟೆಂಪರ್ ವ್ಯಕ್ತಿ ಹಾಗೂ ಅನ್ನಿಸ್ತಾ ಇದೆ. ಇದೇ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಆಗಾಗ ಮಾತುಕತೆಗಳಾಗ್ತಾ ಇರುತ್ತೆ. ಅವರ ಈ ಇಂಪಲ್ಸಿವ್ ನೇಚರಿಂದ ನೀವು ಆಗಾಗ ದೂರ ಆಗ್ತಾ ಇರ್ತೀರಾ. ಆದರೆ ಈ ವ್ಯಕ್ತಿ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಮತ್ತೆ ಕನೆಕ್ಟ್ ಆಗ್ತಾರೆ ಅನ್ನೋದಿದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲಿ ಬ್ರೇಕ್ ಥ್ರೂ ಬರ್ತಾ ಇದೆ, ಮತ್ತೊಂದು ನಥಿಂಗ್ನೆಸ್, ಹಾಗೆ ಇಂಟಿಗ್ರೇಷನ್ ಇದೆ, ಮತ್ತೊಂದು ಪೋಸ್ಟ್ಪೋನ್ಮೆಂಟ್, ಹಾಗೆ ಸೈಲೆನ್ಸ್ ಬರ್ತಾ ಇದೆ. ನ್ಯೂ ವಿಷನ್. ಮುಂದೆ ಅವ್ರ ಸ್ವಭಾವದಲ್ಲಿ ಏನೋ ಚೇಂಜಸ್ ಆಗೋ ಸಾಧ್ಯತೆ ಇದೆ. ಟ್ರಾನ್ಸ್ಫಾರ್ಮೇಷನ್ ಇದೆ. ಏನೋ ಫ್ಯಾಮಿಲಿ ಇಶ್ಯೂಸ್ ಇದೆ, ಅದೆಲ್ಲನೂ ರಿಸಾಲ್ವ್ ಆಗುತ್ತೆ ಅನ್ನೋದಿದೆ. ಇಲ್ಲೇನೋ ಸಡನ್ ಚೇಂಜಸ್ ಬರುತ್ತೆ ನಿಮ್ಮ ಕನೆಕ್ಷನಲ್ಲಿ. ಆ ಬ್ಲಾಕೇಜಸ್ ಎಲ್ಲ ಕಡಿಮೆ ಆಗುತ್ತೆ. ಈ ನಡುವೆ ನೀವೇನೇನು ಅಂದ್ಕೊಂಡಿದ್ದೀರಾ ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ. ಅಲ್ಲಿ ಲ್ಯಾಕ್ ಆಫ್ ಕಮ್ಯುನಿಕೇಷನ್ ಇದೆ. ಹಾಗಿರೋದ್ರಿಂದ ನೀವು ಆಗಾಗ ದೂರ ಆಗ್ತಾ ಇರ್ತೀರಾ, ಸೈಲೆಂಟ್ ಆಗಿರ್ತೀರಾ. ಆದರೆ ಈ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇರೋದ್ರಿಂದ ಮತ್ತೆ ಇದರಲ್ಲಿ ಹೊಂದಾಣಿಕೆ ಮಾಡ್ಕೋಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು. ಈ ಕನೆಕ್ಷನ್ನಲ್ಲಿ ಯಾವುದೇ ಬಿಕ್ಕಟ್ಟಿರಲಿ ಅದನ್ನು ನಿವಾರಣೆ ಮಾಡ್ಕೋಬೇಕು ಅನ್ನೋ ಮನಸ್ಸಿದೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ಒಂದ್ಸರಿ ನೋಡೋಣ. ಏನೇನು ಮೆಸೇಜ್ ಬರುತ್ತೆ ಏಂಜಲ್ಸಿಂದ. ಸರ್ಕಲ್ ಆಫ್ ಎಟರ್ನಲ್ ಜಾಯ್, ಮತ್ತೊಂದು ಗ್ರೇಟ್ಫುಲ್ ಆಪ್ಟಿಮಿಸಮ್, ಮತ್ತೊಂದು ಅಚೀವ್ಮೆಂಟ್, ಇಲ್ಲೊಂದು ಐಡಿಲಿಕ್ ಟೈಮ್ಸ್, ಫೈನಲ್ ಹಿಡನ್ ನಾಲೆಡ್ಜ್, ಸೈಲೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತಿದೆ. ಇಲ್ಲಿ ಲಾಸ್, ಲ್ಯಾಕ್ ಆಫ್ ಕಮ್ಯುನಿಕೇಷನ್ ಇದೆ. ಈ ಕನೆಕ್ಷನಲ್ಲಿ ಬಿರುಕು ಮೂಡಿದೆ, ಕನೆಕ್ಷನ್ ಕಟ್ಟಾಗಿದೆ. ಅದು ಲ್ಯಾಕ್ ಆಫ್ ಕಮ್ಯುನಿಕೇಷನ್ನಿಂದ ಅನ್ನೋದಿದೆ. ಮುಂದೆ ಇಲ್ಲೊಂದು ಎಟರ್ನಲ್ ಜಾಯ್ ಇದೆ, ಟೈಮ್ಲೆಸ್ನೆಸ್, ಡಾನ್ಸ್ ಆಫ್ ಲೈಫ್ ಅನ್ನೋ ಮೆಸೇಜ್ ನಿಮಗಿಲ್ಲಿ ಬರ್ತಾ ಇದೆ. ಅವ್ರ ಮನಸ್ಸಲ್ಲಿ ಈ ಕನೆಕ್ಷನ್ನಲ್ಲಿರೋ ಬ್ಲಾಕೇಜಸ್ ಎಲ್ಲ ನಿವಾರಿಸ್ಕೋಬೇಕು, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು, ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋ ಮನಸ್ಸಾಗಿದೆ. ಗ್ರ್ಯಾಜುವಲ್ ಆಗಿ ಇಲ್ಲೊಂದು ಸೈಲೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅನ್ನೋದು ಏಂಜಲ್ಸ್ನ ಮೆಸೇಜ್ ಆಗಿದೆ. ಅವರ ಎಫರ್ಟ್ಸ್ ಆ್ಯಂಡ್ ಇಂಟೆನ್ಷನ್ ಸ್ಟ್ರಾಂಗ್ ಆಗಿರೋದ್ರಿಂದ ಈ ಒಂದು ಕನೆಕ್ಷನಲ್ಲಿ ಅಚೀವ್ಮೆಂಟ್ಸ್ ಇದೆ ಅನ್ನೋದಿದೆ. ಇಲ್ಲಿ ಅವರು ನಿಮ್ಮನ್ನು ತುಂಬ ಇಷ್ಟಪಟ್ಟಿರೋದ್ರಿಂದ ಈ ಒಂದು ಕನೆಕ್ಷನಲ್ಲಿ ಕಾಂಪ್ರಮೈಸ್ ಇದೆ ಅನ್ನೋದು ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.